ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೊರಟಿರೋದು ಅಂತ ನೋಡ್ತಾ ಇದ್ದೀರಾ? ನಾವು ಹೊರಡ್ತಾ ಇರೋದು ಸಜ್ಜನ್ ರಾವ್ ಸರ್ಕಲ್, ಅಂದರೆ ಬ್ಯಾಂಗ್ಳೂರಲ್ಲಿರೋ ಸಜ್ಜನ್ ರಾವ್ ಸರ್ಕಲ್ ವಿ ವಿ ಪುರಂ ಹತ್ರ ಇದೆ. ಸೊ ಸ್ಟ್ರೀಟ್ ಫುಡ್ಗೆ ಹೋಗ್ತಾ ಇದ್ದೀವಿ. ಲೈಕ್ ಎಂಜಾಯ್ ಮಾಡೋಣ. ಎಷ್ಟೋ ಲಾಂಗ್ ಡೇಸ್ ಆಯಿತು ಹೋಗಿ ನಾವು. ಸೊ ಹೋಗ್ತಾ ಇದ್ದೀವಿ. ಅವತ್ತಿನ ಸ್ಪೆಷಾಲಿಟಿ ಏನು ಅಂತಂದರೆ, ಅವತ್ತು ಏನೋ ಫೆಸ್ಟಿವಲ್ ಇತ್ತು. ನಾನು ಸುಮಾರು ದಿವಸನೇ ಆಯಿತು ಈ ವಿಡಿಯೋ ಮಾಡಿ. ಸೊ ಇವಾಗ ಹಾಕ್ತಾಯಿದ್ದೀನಿ. ಬಟ್ ಅವತ್ತೇನೋ ಫೆಸ್ಟಿವಲ್ ಇತ್ತು. ಸೊ ತುಂಬ ಸ್ಪೆಷಲ್ ಇತ್ತು ಅವತ್ತಿನ ಡೇ. ಏನು ಸ್ಪೆಷಲ್ಲು ಅಂತ ನನಗೆ ನೆನಪಾಗ್ತಿಲ್ಲ. ಈ ವಿಡಿಯೋ ಎಂಡ್ ಮಾಡೋ ಒಳಗಡೆ, ನಾನು ರೆಕಾರ್ಡ್ ಮಾಡೋ ಒಳಗಡೆ ಏನಾದರೂ ನೆನಪಾದರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಅಂದರೆ ವಾಯ್ಸ್ ರೆಕಾರ್ಡ್ ಕಂಪ್ಲೀಟ್ ಆಗೋ ಒಳಗಡೆ ಏನಾದರೂ ನನಗೆ ನೆನಪಾದರೆ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿತ್ತು. ರೋಡ್ಗಳು ಕೂಡ ವೆರಿ ಕಲರ್ಫುಲ್ ಲೈಟಿಂಗ್ಸು. ಹಾಗೆ ನೋಡ್ತಾ ಇದ್ದೀರ ನೀವೇ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಂತ. ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಸೊ ಸ್ಟ್ರೀಟ್ಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಫಸ್ಟಿಗೆ ನಾವು ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ವಿ ವಿ ಪುರಂ ಸ್ಟ್ರೀಟ್ ಒಳಗಡೆ ಎಂಟ್ರಿ ಆದ್ವಿ. ನೋಡಿ ಎಷ್ಟು ಕ್ರೌಡ್ ಇದ್ದಾರೆ ಜನ. ಇಲ್ಲಿ ಎವ್ರಿ ಡೇ ಇದೇ ಥರ ಇರುತ್ತೆ ಕ್ರೌಡು. ಬಟ್ ಅವತ್ತಿನ ಡೇ ಏನೋ ಸ್ಪೆಷಲ್ ಇತ್ತು ಅನ್ನೋ ಕಾರಣ ಇನ್ನೂ ಜಾಸ್ತಿನೇ ಇದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಷಲಿ ಈವ್ನಿಂಗ್ ಟೈಮೇ ಇದು ತುಂಬ ಚೆನ್ನಾಗಿರುತ್ತೆ. ಈ ವೈಬು ಈವ್ನಿಂಗ್ ಟೈಮಲ್ಲೇ ತುಂಬ ಚೆನ್ನಾಗಿರುತ್ತೆ ಫೀಲ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ, ಒಳ್ಳೊಳ್ಳೆ ಫುಡ್ಗಳನ್ನ ಎಂಜಾಯ್ ಮಾಡೋಕ್ಕೆ. ಹಾಗೆ ಮಕ್ಕಳಿಗೂ ಕೂಡ ನಾವು ಇಲ್ಲಿ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು. ಯಾಕಂದರೆ ಯಾವಾಗೂ ಮನೇಲೇ ಇದ್ದವ್ರಿಗೂ ಬೋರ್ ಆಗಿರುತ್ತೆ. ಬಟ್ ಸೊ ಈ ಥರ ಹೊರಗಡೆ ಕರ್ಕೊಂಬಂದು ಅವ್ರ ಜೊತೆ ಎಂಜಾಯ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟಿಗೆ ನಾವು ಹೋಳಿಗೆನ ಆರ್ಡರ್ ಮಾಡಿದ್ವಿ. ಯಾವ ಹೋಳಿಗೆ ಇದೆ ಅಂತ ಕೇಳಿದ್ದಕ್ಕೆ ಅವರು ವೆರೈಟೀಸ್ ಆಫ್ ಹೋಳಿಗೆ ಹೇಳಿದ್ರು. ಇನ್ನೂ ವೆರೈಟೀಸ್ ಆಫ್ ಹೋಳಿಗೆ ಹೇಳಿದ್ರು. ಬಟ್ ನಾವು ಕ್ಯಾರೆಟು ಮತ್ತು ಇದು ಕೋವಾ ಹೋಳಿಗೆ ಏನೋ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ನೋಡಿ ಮಾಡ್ತಾಯಿದ್ರು. ಎಷ್ಟು ಈಸಿಯಾಗಿ ಅವರು ಎಷ್ಟು ತೆಳ್ಳಗೆ ಮಾಡಿಕೊಟ್ರು ಗೊತ್ತಾ. ತುಂಬ ಟೇಸ್ಟಿಯಾಗಿ ಸಖತ್ ಡಿಲೀಷಿಯಸ್ ಆಗಿತ್ತು. ಬಟ್ ಏನಂತಂದರೆ ನಾನು ಹೆವಿ ಸ್ವೀಟ್ ತಿನ್ನಲ್ಲ. ಸೊ ನನಗಿಷ್ಟ ಆಗದೆ ಇರೋ ಕಾರಣ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ಹೋಳಿಗೆ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಮುಂದಕ್ಕೆ ಹೊರಟ್ವಿ. ಏನೆಲ್ಲ ಡಿಶಸ್ ಇದೆ, ಏನೆಲ್ಲ ವೆರೈಟೀಸ್ ಆಫ್ ಫುಡ್ ಇದೆ ನೋಡೋಣ ಅಂತ ಹೋದ್ವಿ. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಸ್ಟ್ರೀಟ್ ಫುಡ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕಣ್ಣಿಗೆ ಬೇಕಾಗಿದ್ದ ಫುಡ್ಗಳು ಸಿಗುತ್ತೆ. ಹಾಗಾಗಿ ಇಲ್ಲಿಗೆ ಬಂದು ಖಂಡಿತ ನೀವೆಲ್ಲ ಫುಡ್ನ ಎಂಜಾಯ್ ಮಾಡಿ. ಹಾಗೆ ಆ ಫುಡ್ಡು ಸ್ಟ್ರೀಟ್ ಮಧ್ಯೆ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ. ತುಂಬ ಫೇಮಸ್ಸು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ದೇವಸ್ಥಾನ. ಬಟ್ ನಮ್ಮ ಕ್ರೌಡ್ ಜಾಸ್ತಿ ಇರೋ ಕಾರಣ, ಅಲ್ಲಿ ಹೊರಗಡೆ ಜನ ಜಾಸ್ತಿ ಇರೋ ಕಾರಣ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಹೊರಗಡೆಯಿಂದನೇ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ನೆಕ್ಸ್ಟಿಗೆ ಹಾಗೆ ಮುಂದಕ್ಕೆ ಪಾಸ್ ಆದ್ವಿ. ನೋಡಿ ವೆರೈಟೀಸ್ ಆಫ್ ಅಲ್ಲಿ ಫ್ರೂಟ್ಸ್ ಎಲ್ಲ ಇತ್ತು. ಹಾಗೆ ಜನ ಯಾವ್ದು ಬೇಕೋ ಆ ಫುಡ್ನ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಎಕ್ಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಅಂತೂ ತುಂಬ ಜಾಸ್ತಿ ಕ್ರೌಡ್ ಇರ್ತಾರೆ ವೀಕ್ ಡೇಸ್ಗಿಂತ. ಸೊ ವೀಕೆಂಡ್ಸಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ. ಸಖತ್ತಾಗಿತ್ತು, ಮಸ್ತಾಗಿತ್ತು ಮಾತ್ರ. ನೆಕ್ಸ್ಟು ನಾವು ರುಮಾಲ್ ರೋಟಿ ತಿನ್ನಬೇಕು ಅಂತ ನಾನು ಮನೆಯಿಂದನೇ ಅಂದ್ಕೊಂಡು ಹೋಗಿದ್ದೆ. ರುಮಾಲ್ ರೋಟಿ ತಿನ್ನಬೇಕು ಅಂತ ತುಂಬ ದಿವಸಗಳೇ ಆಗೋಯಿತು ನಾನು ತಿಂದು. ಸೊ ಹಾಗಾಗಿ ರುಮಾಲ್ ರೋಟಿ ಆರ್ಡರ್ ಮಾಡಿದ್ವಿ. ಸೊ ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಈ ರೀತಿ ಮನೇಲಿ ಮಾಡಬೇಕು ಅಂದ್ಕೊಂಡ್ರೆ ಬಟ್ ಬಂದಿಲ್ಲ. ನಾನೊಂದ್ಸಲಿ ಟ್ರೈ ಮಾಡಿದೆ, ಬಟ್ ಅದು ಸಕ್ಸಸ್ಫುಲ್ಲಾಗಿ ಬಂದಿಲ್ಲ. ಸೊ ನೆಕ್ಸ್ಟು ನೋಡಿ ಅಕ್ಕಿ ರೊಟ್ಟಿ ಹಾಗೆ ರುಮಾಲ್ ರೋಟಿ ಕೂಡ ಆರ್ಡರ್ ಮಾಡಿದ್ವಿ. ಪ್ಲಸ್ ಈ ಕಡೆ ಕೋಡ್ಬಳೆ ಕೂಡ ಆರ್ಡರ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ಫುಡ್ಡು. ಹಾಗೆ ನಮ್ಮ ಅಕ್ಕನ ಮಗಳು ಗೋಬಿ ಮಂಚೂರಿ ಬೇಕು ಅಂದ್ಲು. ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ವಿ. ಎಲ್ಲ ಫುಡ್ಡೆಲ್ಲ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಆಲ್ಮೋಸ್ಟ್ ಸ್ಟ್ರೀಟ್ ಫುಡ್ನೇ ಇಷ್ಟಪಡ್ತಾರೆ. ಬಿಕಾಸ್ ಅದೇನೋ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅನಿಸುತ್ತೆ. ಅದಕ್ಕೆ ಎಲ್ಲ ಅದೇ ಜಾಸ್ತಿ ಇಷ್ಟಪಡ್ತಾರೆ. ಫೈನಲಿ ಈ ಕಡೆ ಒಂದು ಮಿಕ್ಸ್ಡ್ ಫ್ರೂಟ್ಸ್ ತಗೊಂಡ್ಲು ಅಕ್ಕ.
ಹಾಗೆ ಮುಂದೆ ಪಾಸ್ ಆಗ್ತಾ ನನಗೆ ಈ ಫ್ರೂಟ್ ಕಾಣಿಸ್ತು. ಅಲ್ಲೇ ಸ್ಟಾಪ್ ಮಾಡಿ ನಾನು ಈ ಫ್ರೂಟ್ನ ತಿನ್ನಲೇಬೇಕು ಅಂತ ಹೇಳಿ ಇದನ್ನು ನಾವು ಮನೆಯಲ್ಲಿ ಪಾರ್ಸಲ್ ತೊಗೊಂಡೋದ್ವಿ. ಕಟ್ ಮಾಡಿ ಕೊಟ್ಟರು, ಸೊ ಮನೆಗೆ ಪಾರ್ಸಲ್ ತೊಗೊಂಡೋದ್ವಿ. ನನಗೆ ತುಂಬ ಇಷ್ಟ ಈ ಫ್ರೂಟ್ ಅಂದರೆ. ಇದು ದೇಹಕ್ಕೆ ಬಹಳ ತಂಪು. ತಮಿಳ್ನಾಡು ಸೈಡ್ ಜಾಸ್ತಿ ಬೆಳೀತಾರೆ ಇದನ್ನು. ಹಾಗೆ ನಮ್ಮ ಪಪ್ಪಗೂ ಮತ್ತು ನಮ್ಮ ತಮ್ಮನಿಗೆ ದೋಸೆ ಬೇಕು ಅಂತ ಹೇಳಿದ್ರು, ಮಸಾಲೆ ದೋಸೆ. ಅವರಿಗೂ ಕೂಡ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡು ಹೊರಟ್ವಿ. ಹಾಗೆ ಪೊಟ್ಯಾಟೊ ಟ್ವಿಸ್ಟರು ಮಿಸ್ ಮಾಡೋಕ್ಕಾಗುತ್ತೆ, ಅದನ್ನು ಮಾತ್ರ ನಾವು ಖಂಡಿತ ಮಿಸ್ ಮಾಡಲಿಲ್ಲ. ಅದನ್ನು ಕೂಡ ಫೈನಲ್ಲಾಗಿ ಲಾಸ್ಟಾಗಿ ತಗೊಂಡು ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ. ಕೊನೆಗೆ ಎಲ್ರಿಗೂ ಫೇವ್ರೇಟ್ ಆದಂತಹ ಐಸ್ ಕ್ರೀಮ್ನು ಮಿಸ್ ಮಾಡೋಕ್ಕಾಗುತ್ತಾ? ಎಷ್ಟೊತ್ತಲ್ಲೇ ಆಗಲಿ, ಮಿಡ್ ನೈಟಲ್ಲೇ ಆಗಲಿ, ಮಾರ್ನಿಂಗೇ ಆಗಲಿ, ಮಳೆ ಬರಲಿ, ಚಳಿ ಇರಲಿ, ಬಿಸಿ ಇರಲಿ, ಸೊ ಐಸ್ ಕ್ರೀಮ್ ಕೂಡ ಎಂಜಾಯ್ ಮಾಡಿಕೊಂಡು ಲಾಸ್ಟಿಗೆ ಬೀಡ, ವೆರೈಟೀಸ್ ಆಫ್ ಬೀಡ ಇತ್ತು. ನಮ್ಗೆ ಯಾವ ಬೀಡ ಬೇಕೋ ಅದನ್ನು ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ಫೈನಲಾಗಿ ಮನೆ ಕಡೆ ಹೊರಟ್ವಿ. ಸಖತ್ತಾಗಿತ್ತು ಮಾತ್ರ ಆವತ್ತಿನ ಡೇ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕೊನೆಯವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು ಆಲ್.